ನಮಸ್ಕಾರ ಸ್ನೇಹಿತರೆ, ನಾನು ಶ್ರುತಿ. ನಿಮ್ಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಗುರುವಾರ ಬೆಳಗ್ಗೆಯಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಮಾಮೂಲಿ ತಿಂಡಿ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಟೈಮ್ ಇವಾಗ 7:15 ನಿರೀಕ್ಷಣೆಗೆ ಸ್ಕೂಲ್ಗೆ ಹೋಗೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿ ಇವತ್ತು ದೋಸೆ ಮತ್ತು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಪಲ್ಯ ಮಾಡೋದಕ್ಕೆಲ್ಲ ಹೆಚ್ಚಿಟ್ಟಿದ್ದೀನಿ. ಇವಾಗ ಒಗ್ಗರಣೆ ಹಾಕಬೇಕು. ಅದನ್ನು ಸ್ವಲ್ಪ ಕುದಿಸ್ಬಿಟ್ಟು ಒಗ್ಗರಣೆಗೆ ಹಾಕಬೇಕು. ಹಾಗೆಯೇ ಮಧ್ಯಾಹ್ನ ಇವಾಗ ತಿಂಡಿ ಆಗುತ್ತದು. ಮಧ್ಯಾಹ್ನ ಊಟಕ್ಕೆ ರಾತ್ರಿ ಮೂಲಂಗಿ ಸಾಂಬಾರು ಮಾಡಿದ್ದೆ. ಆ ಸಾಂಬಾರು ಜೊತೆಗೆ ಇವಾಗ ಅನ್ನಕ್ಕೂ ಕೂಡ ಇಡ್ತಾಯಿದ್ದೀನಿ. ಅಕ್ಕಿನ ಸ್ವಲ್ಪ ನೆನೆಸೋಕ್ಕಿಟ್ಟಿದ್ದೆ. ಅದು ಅವಳಿಗೆ ಅಂತ ಸ್ವಲ್ಪ ಕಡಿಮೆ ಅಕ್ಕಿ ಹಾಕಿದಾಗ ಸರಿಯಾಗಿ ಬೇಯೋದಿಲ್ಲ, ಮುಳ್ಳಕ್ಕಿ ಥರ ಆಗೋಗ್ಬಿಡುತ್ತೆ. ಮಧ್ಯಾಹ್ನದಷ್ಟೊಳಗೆ ಅದು ಗಟ್ಟಿಯಾಗಿ ಹೋಗ್ಬಿಡ್ತದೆ. ಅದಕ್ಕೆ ಒಂದು 10 ನಿಮಿಷ ನೆನೆಸಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ, ಚಪ್ರ ಬದನೆಕಾಯಿ ಇದನ್ನು ರಾತ್ರಿನೇ ಕೂದು ನೀಟಾಗಿ ಎತ್ತಿಟ್ಟಿದ್ದೆ. ಇವಾಗ ಇದನ್ನು ಒಂದ್ಸಲಿ ವಾಶ್ ಮಾಡಿಕೊಂಡು ನಾನು ಬೇಯಿಸೋದಕ್ಕೆ ಇಡ್ತೀನಿ. ಒಂದು 10 ನಿಮಿಷ ಹಾಗೆ ಬೇಯಿಸಿದ್ಮೇಲೆ ಡ್ರೈ ಪಲ್ಯನ ಮಾಡ್ತೀನಿ. ಇದರ ರೆಸಿಪಿನ ನಾನು ಆದರೆ ತೋರಿಸ್ತೀನಿ. ಯಾಕಂದರೆ ನನ್ನ ಟ್ರೈಪೋಡ್ ಸ್ವಲ್ಪ ಹಾಳಾಗಿದೆ, ಅದು ಸರಿಯಾಗಿ ಕೂರ್ತಿಲ್ಲ. ಹಿಂಗೆ ಸ್ಟ್ರೈಟಾಗಿ ಇಟ್ಕೊಂಡು ವಿಡಿಯೋ ಮಾಡಿದ್ರೆ ಸರಿಯಾಗಿರುತ್ತೆ. ಅದು ಬಗ್ಸಿದ್ರೆ ಈ ಥರ ಏನಾದರೂ ರೊಟೇಟ್ ಮಾಡಿದ್ರೆ ಅದು ಬಿದ್ದೋಗ್ತಾ ಇದೆ. ಅದಕ್ಕೋಸ್ಕರ ಅದು ಸರಿಯಾಗಿಲ್ಲದೆ ಇರೋ ಕಾರಣ ರೆಸಿಪಿನ ಸರಿಯಾಗಿ ತೋರ್ಸೋಕ್ಕಾಗ್ತಿಲ್ಲ. ಯಾವತ್ತಾದರೂ ಯಾವುದಾದ್ರೂ ರೆಸಿಪಿನ ಒಂದೊಂದು ಸಲ ಹಿಂಸೆ ಮಾಡಿ ಶೂಟ್ ಮಾಡಿರ್ತೀನಿ. ಟ್ರೈಪೋಡ್ಗೆಲ್ಲ ಹಿಂಸೆ ಕೊಟ್ಟು ಶೂಟ್ ಮಾಡಿರ್ತೀನಿ. ಏನೇನೋ ಸರ್ಕಸ್ ಎಲ್ಲ ಮಾಡಿಬಿಟ್ಟು ಇವಾಗ ಅದು ಸದ್ಯಕ್ಕೆ ಆಗ್ತಾಯಿಲ್ಲ. ನಾನು ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಇವಾಗ ಅವಳಿಗೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಮಾಡ್ತಾಯಿಲ್ಲ. ಚಪ್ಪು ಬದನೆಕಾಯಿ ಪಲ್ಯ ಮತ್ತು ಡ್ರೈ ಪಲ್ಯನ ಮಾಡ್ತೀನಿ. ಗ್ರೇವಿ ಥರ ಮಾಡಿದ್ರೆ ಸಾಂಬಾರು ಇವತ್ತು ಮಸಾಲ ಸಾಂಬಾರೇ ಅಲ್ವಾ. ಗ್ರೇವಿ ಥರ ಮಾಡಿದ್ರೆ ಅಷ್ಟು, ಅದು ಮಸಾಲ ಸಾಂಬಾರೇ, ಇದೂ ಗ್ರೇವಿ ಥರ ಆದರೆ ಅಷ್ಟು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಡ್ರೈ ಪಲ್ಯ ಆದರೆ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೋಸ್ಕರ ಡ್ರೈ ಪಲ್ಯನೇ ಮಾಡ್ತಾಯಿದ್ದೀನಿ. ಇದಾದಮೇಲೆ ಇವಾಗ ಅವನ್ನ ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಕಳಿಸ್ಬೇಕು. ಇಲ್ಲಿನೂ ಸ್ವಲ್ಪ ತಿನ್ಕೊಂಡು ಹೋಗಿರ್ತಾಳೆ, ಇಲ್ಲ ಅಂತಂದರೆ ಹಾಗೆ ಹಾಲು ಏನಾದರೂ ಕುದ್ಬಿಟ್ಟು ಹೋಗಿರ್ತಾಳೆ. ಇಲ್ಲಿ ಚೆನ್ನಾಗಿ ಹೊಟ್ಟೆ ತುಂಬ ತಿಂದರೆ ಅಲ್ಲಿ ಮತ್ತೆ ಹೊಟ್ಟೆ ಹಸ್ವಾಗದಂತೆ. ಇದು ಬಾಕ್ಸಲ್ಲಿ ತೊಗೊಂಡೋಗಿರೋದು ತಿಂದಿಲ್ಲ ಅಂದರೆ ಮ್ಯಾಮ್ ಬೈತಾರಂತೆ ತಿನ್ನಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅವಳು ಇಲ್ಲಿ ಸರಿಯಾಗಿ ಸ್ವಲ್ಪ ತಿಂದಿರ್ತಾಳೆ. ಇಲ್ಲ ಹಾಲು ಕುಡಿತಾಳೆ, ಇಲ್ಲ ತಿಂಡಿ ಏನಾದರೂ ತಿನ್ನಬೇಕು ಅನಿಸುತ್ತೆ ತಿಂತಾಳೆ. ಇವತ್ತೇನು ಮಾಡ್ತಾಳೋ ಗೊತ್ತಿಲ್ಲ. ಅವಳು ಏನು ಕೇಳ್ತಾಳೆ ಅದನ್ನು ಮಾಡಿಕೊಡ್ತೀನಿ. ಇವಾಗ ಅವಳು ಮುಖ ತೊಳೆಯೋದಕ್ಕೆ ಹೋಗಿದ್ದಾಳೆ. ಅವಳು ರೆಡಿ ಮಾಡೋಷ್ಟೊಂದಿಗೆ 8 ಗಂಟೆ ಆಗೋಗ್ಬಿಡುತ್ತೆ ನನಗೆ. ಅವಳನ್ನು ಬೇಗ ರೆಡಿಯಾಗು ಅಂತ ಹೇಳಿ ಮಾಡಿಸ್ಬೇಕು. ಇಲ್ಲ ಅಂತಂದರೆ ಎಲ್ಲಾದರೂ ಹೋಗಿ ನಿಂತ್ಕೊಂಡ್ರೆ ಅಲ್ಲೇ ಏನಾದರೂ ನೋಡ್ಕೊಂಡು ನಿಂತಿರ್ತಾಳೆ. ಈಗ ಬಾತ್ರೂಮಿಂದ ನಾನು ಕರೀಲಿಲ್ಲ ಬೇಗ ಬ್ರಷ್ ಮಾಡ್ಕೊಂಡು ಬಾ ಅಂತಂದರೆ ಬರೋದೇ ಇಲ್ಲ. ಅಲ್ಲೇ ಸರ್ಕಸ್ ಮಾಡ್ತಾಯಿರ್ತಾಳೆ. ಅಲ್ಲೇ ಎಲ್ಲರ ಜೊತೆನೂ ಮಾತಾಡ್ತಿರ್ತಾಳೆ. ಇದು ಟಬ್ಬು, ನಲ್ಲಿ, ಅದ್ರ ಜೊತೆ ಎಲ್ಲ ಮಾತಾಡ್ಕೊಂಡು ನೀರೆಲ್ಲ ಹೆರ್ಚ್ಕೊಂಡು ಹಂಗೆ ಆಟ ಆಡ್ತಾ ಇರ್ತಾಳೆ. ಅವಳನ್ನು ಬೇಗ ಬಾತ್ರೂಮಿಂದ ಕಳಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ಬರಬೇಕು. ಬನ್ನಿ, ಇವತ್ತು ಎಷ್ಟು ಹೊತ್ತು ಆಗುತ್ತೆ ಅಷ್ಟೊತ್ತು ಬ್ಲಾಗ್ನ ಮಾಡ್ತೀನಿ. ನನ್ನ ಬ್ಲಾಗ್ನ ನೀವು ಕಡೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬನ್ನಿ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವಾಗ ನಾನು ದೋಸೆ ಹಿಟ್ಟಿಗೆ ಉಪ್ಪು ಹಾಕಿಬಿಟ್ಟು ಅದನ್ನು ನೀಟಾಗಿ ಕಲಸಿಡ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಇಡ್ಲಿ ಹಿಟ್ಟಿಗಾಗಲಿ ದೋಸೆ ಹಿಟ್ಟಿಗಾಗಲಿ ಸೋಡಾ ಎಲ್ಲ ಹಾಕೋದಿಲ್ಲ. ಅದೇ ಚೆನ್ನಾಗಿ ಅಳ್ಳಿರುತ್ತೆ. ಒಂದೊಂದು ಸಲ ಅಳ್ಳಿರೋದಿಲ್ಲ, ಹಾಗೂ ಇರುತ್ತೆ. ಆವಾಗ ಮಾತ್ರ ನಾನು ಸೋಡಾನ ಹಾಕ್ತೀನಿ. ಇಲ್ಲದೇ ಇದ್ದರೆ ಬರೀ ಉಪ್ಪಷ್ಟೇ ಹಾಕಿರ್ತೀನಿ. ಅದಕ್ಕೋಸ್ಕರ ಬೇಗನೆ ರುಬ್ಬಿಟ್ಬಿಡ್ತೀನಿ. ಹಿಂದಿನ ದಿನವೇ 7 ಗಂಟೆ 7:30 8 ಗಂಟೆ ಆದರೆ ರುಬ್ಬಿಡೋದು. ಅದು ಅಳ್ಳೋದಿಲ್ಲ ಸರಿಯಾಗಿ. ಅದು ಅಲ್ಲದೆ ಇವಳಿಗಿನ್ನೂ 7:30ಗೆ ತಿಂಡಿ ಮಾಡಬೇಕಲ್ವ. ಅದಕ್ಕೋಸ್ಕರ ನಾನು 4:15 5 ಗಂಟೆ ಅಷ್ಟೊಳಗೆ ರುಬ್ಬಿಟ್ಬಿಟ್ಟಿರ್ತೀನಿ. ನಾನು ಬೆಳಗ್ಗೆ ಎದ್ದು ಮುಖ ತೊಳೆದು ಅಡುಗೆ ಮನೆಗೆ ಬಂದ ತಕ್ಷಣವೇ ಬಿಸಿ ನೀರನ್ನ ಕಾಯಿಸಿಟ್ಟಿರ್ತೀನಿ. ನನಗೆ ಯಾವಾಗ ಫ್ರೀ ಆಗುತ್ತೋ ಆವಾಗ ಕುಡಿತೀನಿ. ಇವಾಗ ನಾನು ಪಲ್ಯಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ.
ಅದಕ್ಕಿವಾಗ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ 2 ಈರುಳ್ಳಿ ಹಾಗೆ ಒಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕಾಯಿ ತುರಿನ ಉದುರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸಪ್ಪೆ ಬೇಯಿಸಿ ಇಟ್ಕೊಂಡಿರೋ ಅಂತಹ ಚಪ್ರ ಬದನೆಕಾಯಿನ ಹಾಕ್ಕೊತಾ ಇದ್ದೀನಿ. ಈ ಚಪ್ರ ಬದನೆಕಾಯಿನ ಮೊದಲೇ ನಾನು ಬಿಸಿನೀರಿಗೆ ಹಾಕಿ 1-2 ಕುದಿ ಕುದಿಸ್ಕೊಂಡಿದ್ದೆ. ಅದನ್ನು ಬಸ್ದು ಪಕ್ಕಕ್ಕಿಟ್ಟಿದ್ದೆ. ನೀರೆಲ್ಲ ಸೋರ್ಕೊಂಡ ನಂತರ ನಾನಿವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪನ್ನು ಮೊದಲೇ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಇನ್ನೊಂಚೂರು ಬೇಕಾದರೆ ಉಪ್ಪನ್ನು ಸೇರಿಸ್ಕೋಬೋದು. ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇದಿಷ್ಟೇ ಪಲ್ಯ, ಈಸಿಯಾಗಿ ಬೇಗ ಅಂತೂ ರೆಡಿಯಾಗುತ್ತೆ. ಇದು ಚಪಾತಿಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮನೆಯಲ್ಲಿ ಈ ರೀತಿ ಡ್ರೈ ಪಲ್ಯ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಅದು ಪಲ್ಯ ರೆಡಿಯಾಗಿರುತ್ತೆ. ಇವಾಗ ಪಲ್ಯ ರೆಡಿ ಆದ ತಕ್ಷಣ ನಾನು ದೋಸೆನ ಬಿಡ್ತಾ ಇದ್ದೀನಿ. ಅನ್ನ ಮೊದಲೇ ಮಾಡಿಟ್ಟಿದ್ದೆ ನಾನು. ದೋಸೆ ಬಿಡ್ತಾ ಅವಳ ಬಾಕ್ಸ್ಗೂ ಕೂಡ ರೆಡಿ ಮಾಡ್ತೀನಿ. ಹಾಗೆಯೇ ಅವಳಿಗೆ ತಿನ್ನೋದಕ್ಕೂ ಕೂಡ ಕೊಡಬೇಕು ನಾನು. ಅದಕ್ಕೋಸ್ಕರ ಒಂದು 4 ದೋಸೆ ಬಿಟ್ಟರೆ ಸಾಕು. ಸ್ಕೂಲ್ಗೆ 2, ಇಲ್ಲಿ ತಿನ್ನೋದಕ್ಕೆ 2 ಅಂತ ಹೇಳಿ ಸಾಕಾಗುತ್ತೆ. ಇವಾಗ ನಾನು ಬಾಕ್ಸಿಗೆ ರೆಡಿ ಮಾಡ್ತಾ ಇದ್ದೀನಿ. ಬಾಕ್ಸ್ ಒಳಗಡೆ ಮಾಡಿರೋಂತಹ ಬಿಸಿ ಅನ್ನ ಹಾಕ್ಬಿಟ್ಟು ಕುದಿಸಿರೋಂತಹ ಸಾಂಬಾರನ್ನ ಹಾಕ್ತಾಯಿದ್ದೀನಿ. ಬೇಯಿಸಿಟ್ಟಿರೋಂಥ ಸಾಂಬಾರು, ರಾತ್ರಿ ಸಾಂಬಾರಿದು, ಮೂಲಂಗಿ ಬೇಳೆ ಹಾಕಿ ಮಾಡಿದ್ದೆ. ಆ ಸಾಂಬಾರನ್ನ ಹಾಕ್ತಾಯಿದ್ದೀನಿ. ನಾನು ಪ್ರತಿದಿನ ಬಾಕ್ಸ್ಗೆ ಅವಳಿಗೆ ರೆಡಿ ಮಾಡಾದಮೇಲೆ ಫಸ್ಟ್ ಅವಳನ್ನ ಕರೆದ್ಬಿಟ್ಟು ತೋರಿಸ್ತೀನಿ ಸಾಕಾ ಇಷ್ಟು ಹಾಕಿರೋದು ಅಂತ. ಅವಳಿಗೆ ಒಂದೊಂದ್ಸಲಿ ಜಾಸ್ತಿ ಆಗಿರುತ್ತೆ, ಒಂದೊಂದ್ಸರಿ ಕಡಿಮೆ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಹಾಕ್ಬಿಟ್ಟು ತೋರಿಸ್ತೀನಿ. ಅವಳಿಗೆ ಎಷ್ಟು ಬೇಕು ಅಷ್ಟನ್ನು ಅವಳು ಹಾಕಿಸ್ಕೊಂಡು ಹೋಗ್ತಾಳೆ. ಒಂದೊಂದ್ಸರಿ ಜಾಸ್ತಿ ಹಾಕಿರ್ತೀನಿ, ಆವಾಗ ಬಿಟ್ಕೊಂಡು ಬಂದಿರ್ತಾಳೆ ಅವಳು, ಅಮ್ಮ ಸಾಕಾಯ್ತು ನನಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದೊಂದ್ಸರಿ ಕಡಿಮೆ ಹಾಕಿರ್ತೀನಿ, ಆವಾಗ ಏನಂತಾಳೆ, ಅಮ್ಮ ನನಗೆ ತುಂಬ ಹೊಟ್ಟೆ ಹಸ್ತಿತ್ತು, ನನಗಿನ್ನೂ ಬೇಕಾಗಿತ್ತು ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಪ್ರತಿದಿನ ಅವಳನ್ನೇ ಕರೆದ್ಬಿಟ್ಟು ತೋರಿಸ್ತೀನಿ ನಾನು, ಇಷ್ಟು ಸಾಕಾಗುತ್ತಾ ನಿನಗೆ ಅಂತ ಹೇಳ್ಬಿಟ್ಟು. ಇವಾಗ ಅವಳಿಗೂ ಕೂಡ ತಿಂಡಿ ತಿನ್ನೋದಕ್ಕೆ ಕೊಟ್ಟಿದ್ದೆ. ನೋಡಿ ಎಷ್ಟು ಆಟ ಆಡ್ಕೊಂಡು ತಿಂಡಿ ತಿಂತಾಯಿದ್ದಾಳೆ ಅಂತ ಹೇಳ್ಬಿಟ್ಟು. ನಾನು ಇನ್ನೂ ಅವಳಿಗೆ ಕೂದಲು ಕೂಡ ಪಾಚಿರಲಿಲ್ಲ. ಬೆಳಗ್ಗೆ ಟೈಮ್ ಅವಳಿಗೆ ಏನಾದರೂ ತಿಂಡಿ ತಿನ್ನೋದಕ್ಕೆ ಕೊಟ್ಟರೆ ತುಂಬ ನಿಧಾನಕ್ಕೆ ತಿಂತಾ ಇರ್ತಾಳೆ. ಎಷ್ಟು ಬೇಗ ತಿನ್ನು ಅಂತ ಹೇಳಿದ್ರು ತಿನ್ನೋದೇ ಇಲ್ಲ. ಹಾಲು ಕುಡಿಯುವಾಗ ಪರವಾಗಿಲ್ಲ, 1 ಲೋಟ ಹಾಲಲ್ವ ಕುಡ್ಕೊಂಡು ಹೋಗ್ಬಿಡ್ತಾಳೆ. ಕರೆಕ್ಟಾಗಿ ನಾನು ಸ್ಕೂಲ್ಗೆ ಹೋಗೋ ಟೈಮಿಗೆ ಕಸ್ತವರು ಬರ್ತಾರೆ. ಪ್ರತಿದಿನವೂ ಹೀಗೆ ಆಗುತ್ತೆ. ಇಲ್ಲ ಇವಳಿಗೆ ರೆಡಿ ಮಾಡ್ತಾ ಇರ್ತೀನಿ, ಇಲ್ಲ ಎಲ್ಲ ರೆಡಿಯಾಗಿ ಕೆಳಗಡೆ ಹೋಗಿರ್ತೀವಿ, ಆವಾಗ ಬರ್ತಾರೆ. ಒಂದೊಂದು ಸರಿ ಹಾಕೋದಕ್ಕೆ ಆಗೋಲ್ಲ, ಕಸನ ಮಿಸ್ ಆಗಿಬಿಡುತ್ತೆ. ಕರೆಕ್ಟಾಗಿ ನಾನು ಸ್ಕೂಲ್ಗೆ ಹೋಗಿರೋ ಟೈಮಲ್ಲೇ ಬಂದು ಹೋಗ್ಬಿಟ್ಟಿರ್ತಾರೆ, ಆವಾಗ ಒಂದಿನ ಎಲ್ಲ ಮಿಸ್ ಆಗಿಬಿಡುತ್ತೆ. ಒಂದಿನದ ಕಸ ಎಕ್ಸ್ಟ್ರಾ ಇಟ್ಕೊಂಡ್ರೆ ಮತ್ತು ನಾಳೆಗೆ ಜಾಸ್ತಿನೇ ಆಗೋಗ್ಬಿಟ್ಟಿರುತ್ತೆ ನಮಗೆ. ಇವಾಗ ನಾನು ಕಸ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದು ಕಡೆ ಕೂದಲು ಬಾಚ್ಬಿಟ್ಟು ಹೋಗಿದ್ದೀನಿ. ನಂಗೆ ಪ್ರತಿದಿನವೂ ಹಿಂಗೆ ಆಗುತ್ತೆ. ಇದೇ ಟೈಮಿಂಗ್ಸಿಗೆ ಅವರು ಬರ್ತಾರೆ. ಕರೆಕ್ಟಾಗಿ 7:45 8 ಗಂಟೆ ಅಷ್ಟರೊಳಗೆ ಕರೆಕ್ಟಾಗಿ ಬರ್ತಾರೆ. ನಾನು ಅವಳಿಗೆ ರೆಡಿ ಮಾಡ್ತಾ ಇರ್ತೀನಿ, ಆ ಟೈಮಲ್ಲಿ ಬಂದುಬಿಡ್ತಾರೆ. ಆವಾಗ ಅರಿಬರಿನಲ್ಲೇ ಎಲ್ಲ ಮಾಡ್ತಾ ಇರ್ತೀನಿ. ಇವಾಗ ಮತ್ತೆ ನಾನು ಕೂದಲು ಬಾಚೋದಕ್ಕೆ ಕೂತ್ಕೊಂಡಿದ್ದೀನಿ. ಕೂದಲು ಬಾಚಾದ್ಮೇಲೆ ಅವಳಿಗೆ ಕ್ರೀಮ್ ಹಾಕ್ಕೊಂಡಿದ್ಯಾ ಅಂತ ಕೇಳಬೇಕು. ನಾನು ಫಸ್ಟೇ ಕ್ರೀಮ್ ಹಾಕು ಅಂತ ಹೇಳಿಲ್ಲ, ಅಂದರೆ ಅದನ್ನು ಮರ್ತ್ಬಿಟ್ಟು ಹಾಗೆ ಆಟ ಆಡ್ತಾನೆ ಇರ್ತಾಳೆ. ಬಾತ್ರೂಮ್ಗೆ ಹೋದರೆ ಅಲ್ಲೊಂದಷ್ಟು ಹೊತ್ತು ಆಟ ಆಡ್ಕೊಂಡು ಬರ್ತಾಳೆ, ಮತ್ತು ಯೂನಿಫಾರ್ಮ್ ಹಾಕು ಅಂದರೆ ಅಲ್ಲೊಂದಷ್ಟು ಹೊತ್ತು ಸರ್ಕಸ್ ಮಾಡ್ತಿರ್ತಾಳೆ. ಹೀಗೆ ಎಲ್ಲ ಒಂದೊಂದು ಮಾಡ್ತಿರ್ತಾಳೆ. ನಾನೆಲ್ಲ ನೆನಪಿಸಿ ಹೇಳಬೇಕು. ಇನ್ನೂ ಆಟ ಆಡೋ ಮೈಂಡ್ ಅವಳಿಗೆ. ತುಂಬ ಸೀರಿಯಸ್ಸಾಗಿ ಏನನ್ನೂ ಅವಳು ಇನ್ನೂ ತೊಗೊಂಡೇ ಇಲ್ಲ. ಸ್ಕೂಲ್ಗೆ ಹೋಗ್ತಾಳೆ, ಬರ್ತಾಳೆ, ಓದ್ತಾಳೆ, ಬಿಟ್ಟರೆ ಇಂತಿಂಥದ್ದು ನನ್ನ ಡ್ಯೂಟಿ, ನನ್ನ ಕೆಲಸಗಳನ್ನ ಈ ಥರ ಮಾಡ್ಕೋಬೇಕು ಅನ್ನೋದೇನು ಆ ಥರ ಏನಿಲ್ಲ. ನೋಡಿ ಇವಾಗ ಶೂ ಹಾಕತ್ತಿದ್ದಾಳೆ, ಆಯಿತಾ. ಅವಳಿಗೆ ಡಾಕ್ಟ್ರ್ ಹೇಳಿದರು ಕಾಲಲ್ಲೇ ಅಲರ್ಜಿ ಆಗಿದೆ, ಅವಳಿಗೆ ಕಾಟನ್ ಸಾಕ್ಸ್ ಹಾಕ್ಸಿ ಅಂತ ಹೇಳ್ಬಿಟ್ಟು ನಾನು ಕಾಟನ್ ಸಾಕ್ಸ್ನ ತಂದಿಟ್ಟಿದ್ದೀನಿ. ನೆನ್ನೆ ಹಾಕ್ಕೊಂಡು ಹೋಗಿದ್ದಾಳೆ ಕಾಟನ್ ಸಾಕ್ಸ್ನ. ಇವತ್ತೇನು ಮಾಡಿದ್ದಾಳೆ ಅಂತಂದರೆ ಆ ಸಾಕ್ಸ್ನ ಬಿಚ್ಚಿ ಅಲ್ಲೇ ಪಕ್ಕದಲ್ಲಿ ಇಟ್ಬಿಟ್ಟಿದ್ದಾಳೆ. ಅದು ಒಂದು ಸಾಕ್ಸ್ ಮಿಸ್ ಆಗಿದೆ. ಅದಕ್ಕೆ ಏನು ಮಾಡ್ತಿದ್ದಾಳೆ, ಅಮ್ಮ ಆ ಸಾಕ್ಸ್ ಮಿಸ್ ಆಗಿಬಿಟ್ಟೈತೆ, ಒಳಗಡೆ ಬೇರೆ ಸಾಕ್ಸೇ ಕೊಡು ಅಂತ. ಇವಾಗ ಮೊದಲೇ ಸ್ಕೂಲಿಗೆ ಹಾಕ್ಕೊಂಡು ಹೋಗ್ತಿದ್ಲಲ್ಲ ಆ ಸಾಕ್ಸ್ನೇ ಹಾಕ್ಕೊಂಡು ಹೋಗ್ತಿದ್ದಾಳೆ. ಮತ್ತು ಅದನ್ನು ಯಾರಮ್ಮ ಹುಡ್ಕೋರು ಇವಾಗ ಬೇಡ ಅಂತ ಹೇಳ್ಬಿಟ್ಟು. ಕಾಲಿಗೆ ಔಷಧಿ ಕೂಡ ಹಾಕ್ಕೊಂಡಿಲ್ಲ, ಹಾಗೆ ಬಿಡಮ್ಮ ಸಂಜೆ ಹಾಕ್ಕೊಂತೀನಿ ಅಂತ ಹೋಗ್ತಾಯಿದ್ಲು. ನಾನು ಔಷಧಿ ಹಾಕಿ ಕಳಿಸಿದಾಯಿತು. ಕಾಲಲ್ಲಿ ಏನಕ್ಕೋ ಗೊತ್ತಿಲ್ಲ, ಅವಳಿಗೆ ಜಾಸ್ತಿ ಅಲರ್ಜಿ ಎಲ್ಲ ಆಗ್ತಾಯಿತ್ತು. ಅದಕ್ಕೋಸ್ಕರ ಡಾಕ್ಟ್ರು ಸ್ಕೂಲ್ಗೆ ಹೋಗುವಾಗ ಹಾಕ್ಬಿಟ್ಟು ಔಷಧಿ ಹಾಕಿ ಸಾಕ್ಸ್ ಹಾಕ್ಬಿಟ್ಟು ಕಳಿಸಿ ಅಂತ ಹೇಳಿದರೆ, ಅದಕ್ಕೋಸ್ಕರ ಹಾಗೇ ಮಾಡ್ತಾ ಇರೋದು ನಾವು. ಇವಾಗ ನೋಡಿ ಒಂದು ಸಾಕ್ಸ್ ಹಾಕಿದ್ಲು, ಇನ್ನೊಂದು ಸಾಕ್ಸ್ ಸಿಗಲಿಲ್ಲ, ಮತ್ತು ಹಳೆ ಸಾಕ್ಸೇ ಹಾಕೊಂಡು ಹೋಗ್ತಿದ್ದಾಳೆ. ಇನ್ನೊಂದು ಸಾಕ್ಸು ಹೊಸ ತಂದು ಕೊಟ್ಟಿದ್ದು ಸಿಕ್ಕಲಿಲ್ವಲ್ಲ ಇನ್ನೊಂದು, ಅದಕ್ಕೋಸ್ಕರ ಹಳೇದೇ ಹಾಕೋತಾ ಇದ್ದಾಳೆ ಅವಳು.
ನಾನು ಪ್ರತಿಯೊಂದನ್ನು ನೆನಪಿಸಿ ಹೇಳಲಿಲ್ಲ ಅಂದರೆ ಅವತ್ತು ಅದನ್ನು ಮಿಸ್ ಮಾಡೇ ಹೋಗಿರ್ತಾಳೆ. ಒಂದೊಂದು ಸಲ ಏನು ಮಾಡಿರ್ತಾಳೆ, ಸೈನ್ಸ್ ಎಕ್ಸ್ಪೆರಿಮೆಂಟ್ನ ಅವ್ರಿಗೆ ಜಾಸ್ತಿ ಮಾಡ್ಕೊಂಡು ಬರೋಕ್ಕೆ ಹೇಳ್ತಾ ಇರ್ತಾರೆ, ಅದನ್ನು ಮಾಡಿರ್ತಾಳೆ, ಬಿಟ್ಬಿಟ್ಟೇ ಹೋಗಿರ್ತಾಳೆ. ಬಂದ ತಕ್ಷಣ ಎಲ್ಲ ಇದ್ದಿದ್ದು ಮಾಡಬೇಕಂತ ಮಾಡಿರ್ತಾಳೆ, ಹೋಗೋವಾಗ ಎಲ್ಲ ಬಿಟ್ಬಿಟ್ಟು ಹೋಗಿರ್ತಾಳೆ. ಅರ್ಧ ದಾರಿಗೆ ಹೋದ್ಮೇಲೆ ನೆನಪಿಸ್ಕೊಂತಾಳೆ. ನಾನು ಆವಾಗ ಬೈಕೊಂಡು ಕರ್ಕೊಂಡು ಹೋಗ್ತೀನಿ, ನೀನೆಲ್ಲ ನಾನೇ ನೆನಪಿಸ್ಬೇಕು, ನೀನು ನೆನಪಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ಯೂನಿಫಾರ್ಮ್ ಹಾಕ್ಕೊಂಡು ಒಂದು 5 ನಿಮಿಷ 10 ನಿಮಿಷ ಸುಮ್ಮನೆ ಕೂತಿದ್ಲು. ಮೇಲ್ಗಡೆ ಕೋಟು ಹಾಕ್ಕೊಂಡಿರಲಿಲ್ಲ, ಸ್ವೆಟರ್ ಏನೋ ಹೋಗೋ ಟೈಮಲ್ಲೇ ಹಾಕ್ಕೊಳ್ಳೋದವಳು. ಕೋಟ್ ಹಾಕೊಳ್ದಾನೆ ಹಾಗೆ ಕೂತಿದ್ಲು. ಆಮೇಲೆ ನೀರು ಕುಡ್ದಿಲ್ಲ, ತಿಂಡಿ ಆದಮೇಲೆ ನೀರನ್ನೂ ಕುಡ್ದಿಲ್ಲ. ಅದನ್ನೆಲ್ಲ ಕುಡಿದ್ಬಿಟ್ಟು ಕೊಡು ಅಂತ ಹೇಳ್ಬಿಟ್ಟು ಲೋಟ ಕೊಟ್ಟು ಇವಾಗ ಎತ್ತಿಟ್ಬಿಟ್ಟು ಇವಾಗ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ಬಿಡೋದಕ್ಕೆ ಅಂತ ಹೇಳಿಬಿಟ್ಟು. ಅಲ್ಲಿಂದ ಬಂದ ಮೇಲೆ ನಾನು ತಿಂಡಿ ತಿಂದು ಸ್ವಲ್ಪ ಪಾತ್ರೆ ಇದ್ದು ಅದನ್ನೆಲ್ಲ ವಾಶ್ ಮಾಡಿ ಅಷ್ಟರಲ್ಲಿ ಬಟ್ಟೆ ಆಗುತ್ತಲ್ವ ಅಂತ ಹೇಳಿಬಿಟ್ಟು ಬಟ್ಟೆನೆಲ್ಲ ಹಾಕಿದ್ದೆ ಮಿಷನಿಗೆ. ಇವಾಗ ಬಟ್ಟೆ ಎಲ್ಲ ಆಗಿದೆ, ಅದನ್ನು ಇವಾಗ ನಾನು ಒಣಗಾಕೋದಕ್ಕೆ ಹೋಗಬೇಕು. ನಾನು ಇಲ್ಲೇ ನಮ್ಮ ಮನೆ ಮುಂದೆನೇ ಸ್ಟ್ಯಾಂಡ್ ಇಟ್ಟು ಬಟ್ಟೆನ ಒಣಗಾಕೊಳ್ಳೋದು. ಮೇಲೆ ಟೆರಸ್ ಮೇಲೆಲ್ಲ ಏನು ತೊಗೊಂಡೆ ಎಲ್ಲ ಹೋಗೋದಿಲ್ಲ ನಾನು. ಇಲ್ಲೇ ಅಷ್ಟೇನು ಬಿಸಿಲೇನು ಬರಲ್ಲ, ಫಸ್ಟು ಬರ್ತಿತ್ತು, ಇವಾಗ ಬರೋದಿಲ್ಲ. ಇವಾಗ ನಾನು ಮನೆ ಮುಂದೆನೇ ಹಾಕ್ತಾಯಿದ್ದೀನಿ. ಈ ಸ್ಟ್ಯಾಂಡನ್ನ ನಾನು ಹೊಸದಾಗಿ ತರಿಸಿದ್ದೀನಿ, ಐಕಿಯಿಂದ ತರಿಸಿದ್ದು, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ಮೊದಲಿದ್ದಿದ್ದು ಸ್ಟ್ಯಾಂಡ್ ಅದು ಕಂಬಿಗಳೆಲ್ಲ ಮುರಿದೋಗ್ಬಿಟ್ಟಿತ್ತು, ಆದರೂ ಚೆನ್ನಾಗಿದೆ. ಅದು ಕಂಬಿ ಎಲ್ಲ ಮುರಿದೋಗಿತ್ತು. ನನಗೆ ಜಾಸ್ತಿ ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಇರ್ತಿರಲಿಲ್ಲ. 2 ಸಲ ಮಿಷನ್ಗೆ ಹಾಕಿದ್ರೆ ಸಾಕಾಗ್ತಾನೆ ಇರಲಿಲ್ಲ ಬಟ್ಟೆ ಒಣಗಾಕೋದಕ್ಕೆ, ಸ್ವಲ್ಪನೇ ಹಾಕೋಬೇಕಿತ್ತು. ಅದಕ್ಕೆ ಹೊಸದು ಬಟ್ಟೆ ಸ್ಟ್ಯಾಂಡನ್ನ ತರಿಸಿದೆ. ಇದು ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿ ಇದೆ ಮತ್ತು ಭಾರ ಕೂಡ ಇದೆ. ಇದ್ರದ್ದು ಲಿಂಕ್ ಏನು ನನಗೆ ಸಿಗಲ್ಲ ಅನ್ಕೋತೀನಿ, ಆದರೆ ಐಕಿಯಿಂದ ನಾನು ತರಿಸಿದ್ದು, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ನೋಡಿ ಈ ಸ್ಟೆಪ್ಸ್ ಮೇಲೆಲ್ಲ ಬಿಸಿಲಿದೆ, ಆದರೆ ನಮ್ಮ ಮನೆ ಮುಂದೆ ಅಷ್ಟು ಬರ್ತಿಲ್ಲ. ಮೊದಲು ಬರ್ತಿತ್ತು, ಇವಾಗ ಬರ್ತಾ ಇಲ್ಲ. ಅದು ಸ್ವಲ್ಪ ದಿನ ಬಿಸಿಲು ಒಂದು ಕಡೆ ಸೈಡ್, ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಕಡೆ ಸೈಡ್, ಹಾಗಂತಲ್ಲ ಬಿಸಿಲು ಬರೋದು. ಸೊ ಅದಕ್ಕೋಸ್ಕರ ಇವಾಗ ಬರ್ತಿಲ್ಲ. ಗಾಳಿಗೆ ಆರ್ಕೊಂಡಿರುತ್ತೆ, ಒಂದೊಂದು ಸಲ ಮಂದಾಯಿರೋ ಬಟ್ಟೆಗಳೆಲ್ಲ ಆರಿರೋದಿಲ್ಲ. ಈ ಸ್ಟ್ಯಾಂಡನ್ನ ನಾನು ಮತ್ತೆ ನಿಮಗೆ ತೋರಿಸ್ತೀನಿ. ಒಂದು ವಿಡಿಯೋ ಮಾಡಿದ್ದೀನಿ ಎಷ್ಟು ಕಂಬಿಗಳಿದೆ ಬಟ್ಟೆ ಒಣಗಾಕೋದಕ್ಕಿಂತ. ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು ಈ ಸ್ಟ್ಯಾಂಡು. ಮೊದಲು ನಾನು ಬಿಗ್ ಬಜಾರಲ್ಲಿ ತೊಗೊಂಡಿತ್ತು ಸ್ಟ್ಯಾಂಡ್ನ, ಬಟ್ಟೆ ಸ್ಟ್ಯಾಂಡ್ನ, ಅದು ಕೂಡ ತುಂಬ ಚೆನ್ನಾಗಿತ್ತು. ಬಿಗ್ ಬಜಾರ್ ಕ್ಲೋಸ್ ಆದಮೇಲೆ ನನಗೆ ಅದೇ ಥರ ಸ್ಟ್ಯಾಂಡ್ ಬೇಕು ಅಂತ ತುಂಬ ಕಡೆ ಎಲ್ಲ ಹುಡುಕ್ತೆ ನಾನು. ಆನ್ಲೈನಲ್ಲಿ ಹುಡುಕ್ತೆ, ಮತ್ತು ಬೇರೆ ಬೇರೆ ಅಂಗಡಿಗಳಲ್ಲೆಲ್ಲ ಹುಡುಕ್ತೆ, ಮೆಟ್ರೋ ಡಿಮಾರ್ಟಲ್ಲೆಲ್ಲ ಹುಡುಕ್ತೆ, ಆದರೆ ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಅಷ್ಟು. ನನಗೇನು ಅಂದರೆ ಕಂಫರ್ಟಬಲ್ ಆಗಿ ದೊಡ್ಡ ಬಟ್ಟೆಗಳನ್ನೂ ಒಣಗಿಸ್ಬೇಕು, ಅಷ್ಟು ಕಂಫರ್ಟಬಲ್ ಆಗಿರಬೇಕು ಬಟ್ಟೆ ಸ್ಟ್ಯಾಂಡು. ಆ ಥರದ್ದೇ ಬೇಕಂತ ಹುಡುಕ್ತಿದೆ. ಸೊ ನನಗೆ ಇದು ಸಿಕ್ತು. ಇವಾಗ ನಾನು ನಿಮಗೆ ತೋರಿಸ್ತೀನಿ ಸ್ಟ್ಯಾಂಡ್ ಹೆಂಗಿದೆ ಅಂತ. ನೋಡಿ ಇಷ್ಟು ದೊಡ್ಡದಿದೆ ಸ್ಟ್ಯಾಂಡು. ತುಂಬ ಕಡ್ಡಿಗಳು ಕೂಡ ಇದೆ. ಬಟ್ಟೆ ಒಣಗಿಸೋದಕ್ಕೆ ತುಂಬ ಉದ್ದುದ್ದ ಬಟ್ಟೆಗಳನ್ನೂ ಕೂಡ ಒಣಗಿಸಿ ನಾವು ಇಟ್ಕೋಬೋದು. ಅಷ್ಟು ಚೆನ್ನಾಗಿದೆ ಇದು. ನೀಟಾಗಿ ಫೋಲ್ಡ್ ಮಾಡಿನೂ ಕೂಡ ಇಟ್ಕೋಬೋದು. ಎಲ್ಲ ಕೆಲಸನೂ ಮಾಡಿ ಮನೆ ಒರೆಸಿ ಸ್ನಾನ ಮಾಡಿ ಇವಾಗ ದೇವ್ರ ಪಾತ್ರೆನ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ದೇವ್ರ ಪಾತ್ರೆ ಕ್ಲೀನ್ ಮಾಡಿ ಸುಮಾರು ಒಂದು 15 ದಿನ ಆಗಿತ್ತು. ದೀಪಾವಳಿ ಹಬ್ಬದಲ್ಲಿ ಕ್ಲೀನ್ ಮಾಡಿದ್ದು, ಅದಾದಮೇಲೆ ನಾನು ಕ್ಲೀನ್ ಮಾಡಿರಲಿಲ್ಲ. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಆಮೇಲೆ ನನ್ನ ಮಗಳು ತುಂಬ ಇದು ಮಾಡಿಬಿಟ್ಟಿದ್ಲು, ದೇವ್ರ ಮನೆ ಏನೇ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಚೆನ್ನಾಗಿ ಹಚ್ಬಿಟ್ಟು ಹೊಗೆ ಎಲ್ಲ ತುಂಬ್ಕೊಂಬಿಟ್ಟಿತ್ತು. ನಾನು ನೋಡೇ ಇರಲಿಲ್ಲ ಅದನ್ನು. ಅದೆಲ್ಲ ಮೇಲ್ಗಡೆ ಎಲ್ಲ ಏನು ಸೆಲಬೆ ಕಟ್ಟುತ್ತೆ ಅದನ್ನೆಲ್ಲ ಹೊಡೆದು ನೀಟಾಗಿ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿ ಇವಾಗ ನಾನು ದೇವ್ರ ಪಾತ್ರೆನ ತೊಳೆಯೋದಕ್ಕೆ ಬಂದಿದ್ದೀನಿ. ಮೊದಲು ನಾನು ಹಿತ್ತಾಳೆ ಪಾತ್ರೆಗಳಿಗೆ ಎಲ್ಲದಕ್ಕೂ ಹುಳಿ ಎಲ್ಲ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊತೀನಿ. ನಮ್ಮ ಕಡೆ
ದೇವ್ರ ಪಾತ್ರೆನ ಯಾವಾಗ ತೊಳೆದ್ರೂ ಹುಣಸೆ ಹಣ್ಣನ್ನು ಹುಳಿ ಹಾಕ್ಬಿಟ್ಟೇ ದೇವ್ರ ಪಾತ್ರೆ ತೊಳೆಯೋದು. ನಾನು ಇವಾಗ ಅದೇ ಮಾಡ್ತಾಯಿದ್ದೀನಿ. ಹಿತ್ತಾಳೆ ಪಾತ್ರೆಗಳಿಗೆಲ್ಲ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಮೊದಲು ಹಿತ್ತಾಳೆ ಪಾತ್ರೆಗಳನ್ನ ಮತ್ತು ಮಣ್ಣಿನ ದೀಪಗಳನ್ನೆಲ್ಲ ತೊಳೆದಿಟ್ಟು ಆನಂತರ ನಾನು ಬೆಳ್ಳಿ ಪಾತ್ರೆಗಳನ್ನ ತೊಳ್ಕೊತಾ ಇದ್ದೀನಿ. ಹಿತ್ತಾಳೆ ಪಾತ್ರೆ ಬೆಳ್ಕೋದಕ್ಕೆ ನಾನು ಪೀತಾಂಬರಿನ ತೊಗೊಂಡು ಬಂದಿದ್ದೆ. ಬೆಳ್ಳಿ ಪಾತ್ರೆಗಳನ್ನ ಮಾಮೂಲಿ ಕೋಲ್ಗೇಟ್ ಪೌಡ್ರಲ್ಲಿನೇ ನಾನು ಯಾವಾಗಲೂ ತೊಳೆಯೋದು. ಈ ಸಲ ಹಿತ್ತಾಳೆ ಪೌಡ್ರನ್ನ ಇಲ್ಲಿ ಒಂದು ಮನೆ ಪಕ್ಕದಲ್ಲೇ ಒಂದು ಅಂಗಡಿನಲ್ಲಿ ತೊಗೊಂಬಂದೆ. ಅದು ಯಾಕೋ ಲೋಕಲ್ ಅನಿಸುತ್ತೆ. ಅದೇನು ಅಷ್ಟು ಚೆನ್ನಾಗಿರಲಿಲ್ಲ. ಅದು ಪೀತಾಂಬರಿ ಕೊಡಿ ಅಂತಂದೆ, ಅವರು ಕೊಟ್ಟರು. ನಾನು ಏನೋ ಹೊಸದಿರ್ಬೋದು ಅಂತ ತೊಗೊಂಡು ಬಂದೆ. ಮೊದಲೆಲ್ಲ ನಾನು ತರ್ತಿದ್ದು ಪೀತಾಂಬರಿ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಜಾಸ್ತಿ ಪೀತಾಂಬರಿ ಹಾಕಿ ನಾನು ಕ್ಲೀನ್ ಮಾಡಬೇಕಾಗಿತ್ತು. ಅದೇನು ಅಷ್ಟು ಚೆನ್ನಾಗಿರಲಿಲ್ಲ. ಇವಾಗ ನಾನು ಲಾಸ್ಟಲ್ಲಿ ಕಾಮಾಕ್ಷಿ ದೀಪನ ತೊಳಿತಾ ಇದ್ದೀನಿ. ಈ ಕಾಮಾಕ್ಷಿ ದೀಪ ಸ್ವಲ್ಪ ಈ ಮಸಿ ಜಾಸ್ತಿ ಆಗಿಬಿಟ್ಟಿತ್ತು. ಯಾಕೆ ಅಂತ ಗೊತ್ತಿಲ್ಲ, ಜಾಸ್ತಿ ತುಂಬಾ ಆಗಿಬಿಟ್ಟಿತ್ತು. ನಾನು ಇದನ್ನು ಲಾಸ್ಟ್ ವೀಕು ಕೂಡ ವಾಶ್ ಮಾಡಿದ್ದೆ. ಆದರೆ ಈ ಸೋಮವಾರ ಮಂಗಳವಾರ ದೀಪ ಹಚ್ಚಿದಾಗ ಅಷ್ಟು ಮಸಿ ಆಗಿತ್ತು. ಅದಕ್ಕೋಸ್ಕರ ಅದು ಸ್ವಲ್ಪ ಟೈಮ್ ಹಿಡಿತು. ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಇವಾಗ ಮಧ್ಯಾಹ್ನ ದೋಸೆ ಬಿಟ್ಕೊತಾ ಇದ್ದೀನಿ. ಬೆಳಗ್ಗೆನೂ ನಮ್ಮ ಮನೆ ತಿಂಡಿ ದೋಸೆನೇ ಅಲ್ವಾ. ನಮ್ಮ ಮನೇಲಿ ದೋಸೆ ಆದರೆ 3 ಟೈಮು ನಾವೆಲ್ಲ ಅದನ್ನೇ ತಿನ್ನೋದು. ಅಷ್ಟು ಇಷ್ಟ ಆಗುತ್ತೆ ದೋಸೆ ಅಂದರೆ. ಹಾಗೆಯೇ ಪಕ್ಕದಲ್ಲಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ದೋಸೆ ಅಂದರೆ ಬರೀ ಅದನ್ನೇ ತಿನ್ನಲ್ಲ, ಒಂದೆರಡು ದೋಸೆ ಪಲ್ಯ ಇರುತ್ತಲ್ವ, ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ದೋಸೆನೇ ತಿನ್ನೋದು. ಅನ್ನ ಇಟ್ಟಿದ್ದೀನಿ, ಹಾಗೆಯೇ ಸಾಂಬಾರು ಕೂಡ ಇದೆ. ಅದಕ್ಕೆ ಒಂದೆರಡೆರಡು ದೋಸೆ ಬಿಟ್ಕೊಂಡು ತಿಂತೀವಿ. ಇದು ನಾನು ಒಂದು 2 ದಿನದ ಮುಂಚೆ ರೆಕಾರ್ಡ್ ಮಾಡಿದ್ದು ವೀಡಿಯೋ. ಅವಳು ನನ್ನ ಮಗಳು ಸ್ಕೂಲಿಂದ ಬಂದ ತಕ್ಷಣ ಎಲ್ಲ ನನಗೆ ಹೇಳ್ತಾ ಇರ್ತಾಳೆ, ಇವತ್ತು ಸ್ಕೂಲಲ್ಲಿ ಏನೇನಾಯಿತು, ಹೇಗೆ ಅದು ಇದು ಅಂತ ಎಲ್ಲ ಅದನ್ನು ರೆಕಾರ್ಡ್ ಮಾಡಿರೋದು. ಸ್ಕೂಲಲ್ಲಿ ಯಾರ್ಯಾರು ಹೊಸ ಪೆನ್ ತಂದಿದ್ರು, ಯಾವ್ಯಾವ ರೀತಿ ಪೆನ್ ಎರೇಸರ್ಸ್ ಎಲ್ಲ ತಂದಿದ್ರು, ಶಾರ್ಪ್ನರ್ ಹೆಂಗೆ ತಂದಿದ್ರು, ಪೆನ್ಸಿಲ್ ಎಂತೆಂಥವು ತಂದಿದ್ರು, ಹಾಗೆ ಅವನೇನಂದ ಇವಳೇನಂದ್ಲು, ಈ ಥರ ಕನ್ವರ್ಸೇಷನ್ ಆಯಿತು. ಮ್ಯಾಮ್ ಹಿಂಗಂದ್ರು, ಬರೀ ಇದೇ ನನಗೆ ಹೇಳ್ತಾ ಇರ್ತಾಳೆ. ಯಾವ್ದಾದ್ರು ಇಡ್ಲಿ ತಿಂತಿದ್ದ ಗಲೀಜ್ ಮಾಡ್ತಾಯಿದ್ದಾನೆ ಅಂತ ಅದಕ್ಕೆ ಅನ್ಸುತ್ತೆ. ಇಡ್ಲಿ ಸ್ಕೂಲ್ ತಿನ್ಬೋದಲ್ವ, ರೈಸ್ ಐಟ ಬಿಡ್ಲಿಲ್ಲ ಸ್ಕೂಲ್ ತಿದ್ದಿ. ಯಾರ್ಯಾರು ಏನೇನು ಪೆನ್ಸಿಲ್ ಏನು ಹೊಸ ತಂದಿಲ್ಲ ಯಾರಾದ್ರು ಪೆನ್ನು ಪೆನ್ಸಿಲ್ ಕಾಸ್ಟ್ಲಿ ತಂದಿಲ್ಲ ಅದೆಲ್ಲ ಈಗ ತಿರುಗಿಸಿದ್ರೆ ಈಗ ಬರುತ್ತೆ ಮುಂದೆ ಮತ್ತೆ ಈಗ ತಿರುಗಿಸಿದ್ರೆ ಯಾವ ಥರ ಎರೇಸರ್ ಯಾವ ಥರ ಬೇರೆ ತಂದಿಲ್ಲ ಹೆಸರು ಡೈರೆಕ್ಟ್ ನಾವು ಕಿತ್ಕೊಂಡ್ರು ತರಬೇಡಿ ಅಂತ ಶಾರ್ಪ್ನರ್ ಎಲ್ಲ ನಾರ್ಮಲ್. ಇದೆಲ್ಲ ಇಂಕ್ ಪೆನ್ನಲ್ಲಿ ಕ್ಯಾಪಲ್ಲಿ ಲೈಟ್ ಬರ್ತದೆ. ಈಗ ಲೈಟ್ ಆನ್ ಮಾಡೋದ್ರಿಗೆಲ್ಲ ಆ ಕಡೆಗೆ ಬರ್ತಿದ್ದ ಹುಡುಗರಿಗೆ ಹಾಕೊಂಡು ಕೊಡೋರು ಕೊಡಿಲ್ಲ ಅದು ಯಾವ ಸಿಗ್ತಾವೆ ಕಾಸ್ಟ್ಲಿ ಥಿಂಗ್ಸ್ ಏನು ಸ್ಕೂಲಿಗೆ ತಗೊಂಡು ಬರಲು ಅಂತ ಹೇಳೋದು ಎಕ್ಸ್ಪೆನ್ಸಿವ್ ಥಿಂಗ್ಸ್ ಅಂತ. ಇದು ಶೈನಿಂಗ್ ಪೆನ್ ಇದು. ಇವಾಗ ಸಂಜೆ ಆಗಿದೆ, ನಾನು ಪೂಜೆ ಮಾಡ್ತಾಯಿದ್ದೀನಿ. ಒಂದು 5:45 ಟೈಮ್ ಆಗಿದೆ. ಇವಾಗ ಚಳಿಗಾಲ ಆಗಿರೋದ್ರಿಂದ ಬೇಗನೆ ಕತ್ಲೆ ಆಗೋಗ್ಬಿಡುತ್ತೆ. 6 ಗಂಟೆ ಅಷ್ಟರೊಳಗೆ ಆಲ್ರೆಡಿ ಕತ್ಲೆನೇ ಆಗೋಗ್ತಾ ಇರುತ್ತೆ. ನನಗೆ ಪೂಜೆ ಮಾಡುವಾಗ ಅನ್ನಿಸ್ತಾ ಇರುತ್ತೆ, ಅಯ್ಯೋ ಇಷ್ಟೊಂದು ಕತ್ಲೆ ಆಗ್ಬಿಟ್ಟೈತೆ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಅಂತ. ಟೈಮ್ ನೋಡಿದ್ರೆ ಇನ್ನೂ 6 ಗಂಟೆನೇ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಳಕಿದ್ದಂಗೆ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಬೇಗನೆ ದೀಪನೂ ಹಚ್ತಾ ಇದ್ದೀನಿ. ಆಚೆ ಹೋದರೆ ತುಂಬ ಚಳಿ ಇರುತ್ತೆ. ಆಮೇಲೆ ಈ ದೀಪಗಳನ್ನ ನಾನು ಹೊಸದಾಗಿ ತಂದೆ ಅಂತ ಹೇಳಿದೆ ಅಲ್ವಾ ಲಾಸ್ಟ್ ವ್ಲಾಗಲ್ಲಿ, ಮುಚ್ಚಳ ಇರೋವಂತಹ ದೀಪಗಳನ್ನ. ಈ ದೀಪ ಹಚ್ಚಿದ್ರೂ ಜಾಸ್ತಿ ಜೋರಾಗಿ ಗಾಳಿ ಬಂದಾಗ ಹೊರ್ಟೋಗ್ಬಿಡುತ್ತೆ. ಯಾಕಂದರೆ ಸಣ್ಣ ಕಂಡಿಗಳಿದೆ ಅಲ್ವ, ತೂತಗಳಿದೆ ಅಲ್ಲ, ಅಲ್ಲಿಂದ ಹೊರ್ಟೋಗ್ಬಿಡುತ್ತೆ. ನಾನಂತೂ 2-3 ಸಲ ಹೋಗಿ ನೋಡ್ಕೊಂಡು ಹಚ್ತಾನೇ ಇರ್ತೀನಿ. ಮನೆ ಮುಂದೆ ಆಗಲಿ ಒಳಗಡೆ ಆಗಲಿ ದೀಪ ಹಚ್ಚಿದಾಗ ಅದು ಎಣ್ಣೆ ಖಾಲಿ ಆಗೋವರೆಗೂ ಅದು ಉರಿತಾನೆ ಇದ್ದರೆ ನಮಗೂ ಒಂಥರ ಖುಷಿ ಆಗುತ್ತೆ. ಮಧ್ಯೆ ಹೋದರೆ ನಮಗೂ ಬೇಜಾರಾಗ್ತಿರತ್ತೆ, ಅಯ್ಯೋ ದೀಪ ಏನಕ್ಕೆ ಹೋಯ್ತು ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ನಾನು ಆಚೆ ಬಾಗಿಲಿಗೆ ದೀಪ ಹಚ್ಚಿಟ್ಟಾಗ ಅವಾಗವಾಗ ಹೋಗಿ ನೋಡ್ಕೊತಾನೆ ಇರ್ತೀನಿ. ಯಾಕಂದರೆ ನಮ್ಮನೆಯಲ್ಲಿ ಬಾಗಿಲಿಗೆ ಡೈರೆಕ್ಟಾಗಿ ಬಂದು ಗಾಳಿ ಬೀಸೋದ್ರಿಂದ ಅದು ಕ್ಯಾಪ್ ಹಾಕಿದ್ರೂ ಕೂಡ ಸಂದಿಯಿಂದನೇ ಗಾಳಿ ಬಂದು ಹೊರಟೋಗ್ಬಿಟ್ಟಿರುತ್ತೆ ದೀಪ. ಅದಕ್ಕೋಸ್ಕರ ನಾನು ಅವಾಗವಾಗ ನೋಡಿ ದೀಪ ಹಚ್ತಾನೇ ಇರ್ತೀನಿ. ಇವಾಗ ಪೂಜೆ ಎಲ್ಲ ಮಾಡಿ ನಾನು ಮತ್ತೆ ಅಡುಗೆ ಮನೆಗೆ ಬಂದಿದ್ದೀನಿ. ಇದೆಲ್ಲ ಅವಂತರ ನನ್ನ ಮಗಳು ಮಧ್ಯಾಹ್ನ ಬಂದು ಸ್ಕೂಲಿಂದ ಬಂದ ಮೇಲೆ ಮಾಡಿರೋದು. ನಾನು ಅನ್ನ ಸಾಂಬಾರು ತಿನ್ನು ಅಂತ ಹೇಳಿದೆ, ಇಲ್ಲ ನಾನು ದೋಸೆ ತಿಂತೀನಿ ಅಂತಂದ್ಲು. ಅದಕ್ಕೋಸ್ಕರ ಅವಳೇ ಬಿಟ್ಕೊಂಡಿದ್ಲು, ದೋಸೆನ ಬಿಡಮ್ಮ ನಾನೇ ಬಿಟ್ಕೋತೀನಿ ಅಂತ ಹೇಳಿಬಿಟ್ಟು ಎಲ್ಲ ಹೆಂಗೆ ಬಿಟ್ಕೊಂಡಿದ್ಲು ಹಂಗಂಗೆ ಎಲ್ಲ ಎತ್ತಿಟ್ಬಿಟ್ಟು ಹೋಗಿದ್ದಾಳೆ. ವಾಟ್ರ್ ಬಾಟ್ಲು ಅದು ಇದು ಎಲ್ಲ ಎತ್ತಿಟ್ಬಿಟ್ಟು ಗ್ಯಾಸ್ ಒಂದಷ್ಟು ಗಲೀಜು ಮಾಡಿಬಿಟ್ಟು ಹೋಗಿದ್ದಾಳೆ. ಇವಾಗ ನಾನು ನೋಡೇ ಇರಲಿಲ್ಲ ಅಡುಗೆ ಮನೆಗೆ ಬಂದು ಮಧ್ಯಾಹ್ನದಿಂದ ಅವಳನ್ನ ಕರ್ಕೊಂಡು ಬಂದಮೇಲೆ ಇವಾಗ ಬಂದು ನೋಡ್ತಾ ಇದ್ದೀನಿ. ಅದಕ್ಕೆ ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ದೋಸೆ ಬಿಡುವಾಗ ಅಲ್ಲಲ್ಲಿ ಅನ್ನಿಸ್ಬಿಟ್ಟು ಎತ್ತುವಾಗ ಎಲ್ಲ ಗಲೀಜು ಮಾಡಿ ಇಟ್ಟಿದ್ದಾಳೆ. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ರಾತ್ರಿ ಅಡುಗೆಗೆ ನಾನು ರೆಡಿ ಮಾಡ್ಕೋಬೇಕು. ಮಧ್ಯಾಹ್ನ ಮಾಡಿರೋದೇ ಸ್ವಲ್ಪ ಅನ್ನ ಇದೆ, ಅದ್ರ ಜೊತೆಗೆ ದೋಸೆ ಹೆಂಗಿದ್ರು ಇದೆ ಅಲ್ವಾ. ಮತ್ತು ಇವಾಗ ನಾನು
ದೋಸೆಗೆ ಒಂದು ಪಲ್ಯ ಏನಾದರೂ ಮಾಡಬೇಕು. ಅದಕ್ಕೋಸ್ಕರ ನಾನು ತಡ್ನಿಕಾಳನ್ನು ನೆನೆಸಿಟ್ಟಿದ್ದೆ, ಒಣಗಿರೋ ತಡ್ನಿಕಾಳನ್ನು ಮಧ್ಯಾಹ್ನನೇ ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಬೇಯಿಸಿ ಅದರದ್ದು ಪಲ್ಯ ಮಾಡಬೇಕು. ಇವಾಗ ನಾನು ಹಾಲನ್ನ ಕಾಯಿಸ್ತಾ ಇದ್ದೀನಿ ಕಾಫಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು. ಇದಿಷ್ಟೇ ಇವತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೂ ಆಗಿರೋದು. ಆಮೇಲೆ ಇನ್ನೊಂದು ಸ್ವಲ್ಪ ಮಿಕ್ಕಿದ ಹಾಲನ್ನು ಸಪ್ರೇಟಾಗಿ ಕಾಯಿಸಿ ಎತ್ತಿಟ್ಟಿರ್ತೀನಿ ನಾನು. ಹಾಗೆಯೇ ಮೊದಲೆಲ್ಲ ಇಡ್ತಿದ್ದೆ, ಅದೇನಕ್ಕೂ ಗೊತ್ತಿಲ್ಲ ಇತ್ತೀಚೆಗೆ ನೆನ್ನೆ ಹಾಲನ್ನ ಇವತ್ತು ಕಾಯ್ಸೋಕ್ಕೋದ್ರೆ ಸಕ್ಕರೆ ಹಾಕಿ ಕಾಯ್ಸೋಕ್ಕೋದ್ರೆ ಒಡೆದೋದಂಗೆ ಆಗಿಬಿಡುತ್ತೆ ಹಾಲು, ಅದು ಕುಡಿಯೋದಕ್ಕೂ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನಾನು ಮೊದಲೇ ಕಾಯಿಸಿ ಇಟ್ಬಿಟ್ಟಿರ್ತೀನಿ, ನಾಳೆವರೆಗೂ ಹಂಗೆ ಹಸಿಯಲ್ಲಿ ಇಡೋದೇನಕ್ಕೆ ಅಂತ ಹೇಳ್ಬಿಟ್ಟು. ಕಾಯಿಸಿರೋ ಹಾಲಾದರೆ ಇರುತ್ತೆ, ಅದಕ್ಕೋಸ್ಕರ ಇವಾಗ ಒಂದು ಕಡೆ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ, ಮತ್ತು ಒಂದು ಕಡೆ ಕಾಫಿಗೆ ಅಂತ ಇನ್ನೊಂದು ಕಡೆ ಚಿಕ್ಕ ಪಾತ್ರೆಯಲ್ಲಿ ಹಾಲಿಟ್ಟಿದ್ದೀನಿ. ಇದಿಷ್ಟು ಸ್ನೇಹಿತರೆ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನನಗೆ ಹೇಳಿ. ಹಾಗೆಯೇ ನನ್ನ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಕೂಡ ಮೋಟಿವೇಶನ್ ಸಿಕ್ತಾಗುತ್ತೆ. ಹೆಚ್ಚು ಜನ ನೋಡಿದಾಗ ನನಗೂ ಕೂಡ ಖುಷಿಯಾಗುತ್ತೆ. ನಾನು ಇನ್ನೂ ಬೇರೆ ಬೇರೆ ಥರ ವ್ಲಾಗ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ತಾಗುತ್ತೆ. ಇವಾಗ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.